ಈಗ ನಾವು ಎಲ್ಲ ತಜ್ಞ ವೈದ್ಯರು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ನಾವು ಈ ಸಲ ಕೌನ್ಸಿಲಿಂಗ್ ಮಾಡ್ತಾ ಇದೀವಿ. ಎಲ್ಲ ತಜ್ಞ ವೈದ್ಯರು ಅವರ ಒಂದು ತಜ್ಞತೆಯ ಒಂದು ಕ್ಷೇತ್ರದಲ್ಲೇ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಈಗ ಕೆಲವರೆಲ್ಲ ಆರ್ಥೋಪೆಡಿಕ್ ಅದೇ ENT ಆಗಿರ್ತಾರೆ, ಅಥವಾ ಅವರು ಏನು ಗೈನಕಾಲಜಿಸ್ಟ್ ಆಗಿರ್ತಾರೆ. ಆದ್ರೆ ಹೋಗಿ ಬೇರೆ ಕೆಲಸ ಮಾಡ್ತಾರೆ, ಡಾಕ್ಟರ್ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ವಾಪಸ್ ಅಲ್ಲಿಗೆ ಹಾಕ್ಬೇಕು ಅಂತ ಮಾಡಿದ್ದೀವಿ. ಇನ್ನೊಂದು ಎಲ್ಲ ಕಡೆ ಈಗ ಈ ತಿಂಗಳ ಹೊರಗಡೆ ಎಲ್ಲ ನಮ್ಮ ಕಡ್ಡಾಯ ಗ್ರಾಮೀಣ ಸೇವೆ ಅಡಿಯಲ್ಲಿ ಎಲ್ಲ ವೈದ್ಯರು ಎಲ್ಲೆಲ್ಲಿ ಖಾಲಿ ಇದೆ MBBS ಡಾಕ್ಟರ್ಸ್ ಎಲ್ಲವನ್ನು ಕೂಡ ಈ ತಿಂಗಳು ನಾವು ಭರ್ತಿ ಮಾಡ್ತಾ ಇದೀವಿ. ಸುಮಾರು 1000 ಚಿಲ್ಲರೆ ಏನು ಹುದ್ದೆಗಳಿದೆ ಅದೆಲ್ಲ ಕಡೆ ನಮ್ಮ ಗ್ರಾಮೀಣ ಕಡ್ಡಾಯ ಸೇವೆ ಅಡಿಯಲ್ಲಿ ಅವ್ರಿಗೆಲ್ಲರೂ ಕೂಡ ಈ ತಿಂಗಳಲ್ಲೇ ಪೋಸ್ಟ್ ಮಾಡ್ತಾ ಇದೀವಿ. ಆಮೇಲೆ ಕಾಂಟ್ರಾಕ್ಟ್ ಮೇಲೆ ಕೂಡ ತಗೊಳ್ಳೋಕೆ ಹೇಳಿದೀವಿ. ಆದಷ್ಟು ಮಟ್ಟಿಗೆ ಕಾಂಟ್ರಾಕ್ಟ್ ತಗೊಳ್ಳೋದಕ್ಕೆ ನಮ್ಮ ಪ್ರಯತ್ನ ನಡೀತಾ ಉಂಟು. ಆದ್ರೆ ನಮ್ಮ ಕೊಡುವಂತ ವೇತನಕ್ಕೆ ಸ್ವಲ್ಪ ಜನ ಮುಂದೆ ಬರ್ತಾ ಇಲ್ಲ. ಅದ್ರ ಬಗ್ಗೆನೂ ನಾವು ಚಿಂತನೆ ಮಾಡ್ತಾ ಇದೀವಿ. ಹೇಗೆ ಅದಕ್ಕೆ ಸ್ವಲ್ಪ ಇನ್ಸೆಂಟಿವ್ ಕೊಟ್ಟು ನಮ್ಮ ಎಲ್ಲೆಲ್ಲಿ ತಜ್ಞ ವೈದ್ಯರು ಕಾಂಟ್ರಾಕ್ಟ್ ಮೇಲೆ ತಗೊಳ್ತಕ್ಕಂಥದ್ದಕ್ಕಿದೆ ಅಲ್ಲಿ ಅವ್ರಿಗೆ ಎಲ್ಲಿ ಬರ್ತಾ ಇಲ್ಲ ಅವ್ರಿಗೆ ಇನ್ ಸ್ವಲ್ಪ ಹೆಚ್ಚು ಇನ್ಸೆಂಟಿವ್ ಕೊಟ್ಟು ಬರೋ ತರ ಮಾಡೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲ, ಆಮೇಲೆ CM ಅವ್ರು ಯಾವ ಹಗರಣನೂ ಮಾಡಿಲ್ಲ. ಅವ್ರು ಇಷ್ಟು ವರ್ಷ ರಾಜಕಾರಣದಲ್ಲಿ ಏನೇನೋ ಮಾಡ್ಬೋದಾಗಿತ್ತು. ಇದೆಲ್ಲ ಸುಮ್ನೆ ನಾವು ಮಾತಾಡೋದ ಅರ್ಥನೇ ಇಲ್ಲ. ಅವ್ರಿಗೆ ಅದೇ ಆಸೆ ಆದ್ರೆ ಈ ಸರ್ಕಾರನೂ ಬೀಳೋದಿಲ್ಲ, CM ಬದಲಾವಣೆ ಆಗಲ್ಲ. ನಾವು 5 ವರ್ಷ ನಾವು ಪೂರೈಸ್ತೀವಿ. ತದನಂತರ ಜನರ ಮುಂದೆ ಹೋಗಿ ಯಾರು ಆಕಾಂಕ್ಷಿಗಳೇ ಇಲ್ಲ. ಸುಮ್ಮನೆ ಯಾರೋ ಕೇಳಿರ್ತಾರೆ, ಎಲ್ರು ಹೇಳಿದ್ದಾರೆ. ಈಗ ದೇಶಪಾಂಡೆ ಅವರು ಮೊನ್ನೆ ಹೇಳಿದ್ದಾರೆ ನಾನೇನು ಆಕಾಂಕ್ಷಿ ಅಲ್ಲ. ಯಾರೋ ಬಂದು ಕೇಳಿರ್ತಾರೆ, ಹೌದಪ್ಪ ನನಗೂ ಕೂಡ ಆಸೆ ಇದೆ ಹೇಳಿರ್ತಾರೆ ಅಷ್ಟೇ. ಯಾರು ಆಕಾಂಕ್ಷಿ ಇಲ್ಲ, ಯಾರು ಆಕಾಂಕ್ಷಿ ಇಲ್ಲಪ್ಪ. CM ಅವ್ರು ಇದ್ದಾರೆ, ಅವರೇ ಇರ್ತಾರೆ, ಅವರೇ ಮುಂದುವರಿಸ್ತಾರೆ. ಮತ್ತು ಸರ್ಕಾರಕ್ಕೂ ಏನು ಸಮಸ್ಯೆ ಇಲ್ಲ. ಈಗ ನಾವು ಇವತ್ತು ಬಂದು ಖಾನಾಪುರದಲ್ಲಿ ಒಂದು ಹೊಸ ಆಸ್ಪತ್ರೆ ನಿರ್ಮಾಣ ಮಾಡಕ್ ಬಂದಿದ್ದೀವಿ. ಇಲ್ಲಿಗೆ ಅಡಿಷನಲ್ ದುಡ್ಡನ್ನು ಕೂಡ ಸ್ವಲ್ಪ ಕೊಡ್ತಾ ಇದ್ದೀವಿ. ಇನ್ನು ಬೇರೆ ಬೇರೆ ಅನೇಕ ಕಾಮಗಾರಿಗಳನ್ನ ಶುರು ಮಾಡೋದಕ್ಕೆ ನಮ್ಮ ಇಲಾಖೆಯಿಂದನೇ ಆಗ್ತಾ ಇದೆ. ಅದೇ ತರ ಎಲ್ಲ ಇಲಾಖೆಗಳು ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಯಾವ ಸರ್ಕಾರ ಕೂಡ ಎಷ್ಟು ಬೇಕಾದ್ರೂ ಕಾರ್ಯಕ್ರಮ ಮಾಡೋದಕ್ಕೆ ಹಣ ಇರೋದಿಲ್ಲ ಅಲ್ವಾ. ತನ್ನ ಇತಿಮಿತಿಲಿ ಕೆಲಸ ಮಾಡಬೇಕು. ರಾತ್ರಿ ಪಾಳಿಯಲ್ಲಿ ಎಲ್ಲ ಜಿಲ್ಲೆಯಲ್ಲಿ ನಮ್ ಗೋಕಾಕ್ ತಾಲೂಕಲ್ಲಿ ರಾತ್ರಿ ಏನೋ ವೈದ್ಯರು ಇರ್ತಾರ, ನೈಟ್ ಡ್ಯೂಟಿ ಏನ್ ಮಾಡ್ತಾರ, ಆ ವೈದ್ಯರು ಸರಿಯಾಗಿ ಸಿಗ್ತಿಲ್ಲ, ಸರಿಯಾಗಿ ಇದಾಗ್ತಿಲ್ಲ ಅನ್ನೋ ಒಂದು ಕೊರಗು ಯಾವ ರೀತಿ ಅದೇ ಇಲ್ಲಿ ತಾಲೂಕಾಗಿ ಇರೋದಿಲ್ವಾ 24 ಬೇರೆ ಕಡೆ ಕೆಲವು ಕಡೆ PHCಗಳೆಲ್ಲ ಅದು ಅಪ್ ಟು 4 ಗಂಟೆ 5 ಗಂಟೆವರೆಗೆ ಮಾತ್ರ, ಆಮೇಲೆ ಇರಂಗಿಲ್ಲ. ಯಾವ್ದು ಔಟ್ಸೋರ್ಸ್ ಏಜೆನ್ಸಿಗಳು ಈಗ ಅದ್ರ ಬಗ್ಗೆ ಈಗ ಅನೇಕ ಕಡೆ ಏಜೆನ್ಸಿಗಳು ಸರಿಯಾಗಿ ಕೆಲಸ ಮಾಡ್ತಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೀಗ ಈ ಸಂಬಳಗಳನ್ನ ನೇರವಾಗಿ ಅವ್ರಿಗೆ ಕೊಡೋ ತರ ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಅದ್ರ ಬಗ್ಗೆ ನಾವು ಈಗ ಚರ್ಚೆ ಮಾಡ್ತಾ ಇದೀವಿ. ಮಾತಾಡಕ್ ಹೋಗಲ್ಲ, ಮಾತಾಡ್ತಾರೆ.